ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂತೂ ಇಂತೂ ವರ್ಷಗಳ ನನ್ನ ಕನಸು ನೆರವೇರಿದಂತಹ ಒಂದು ಈ ದಿನದ ವಿಡಿಯೋ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಸೊ ಏನಪ್ಪ ಅಂತ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ನಂದು ಒಂದು ಸ್ಮಾಲ್ ಹೋಮ್ ಮೇಡ್ ಬಿಸ್ನೆಸ್ ನಡೀತಾ ಇದೆ. ರಾಗಸುಧಾ ಹೆಲ್ತ್ ಮಿಕ್ಸ್ ಈ ಮಲ್ಟಿ ಮಿಲೆಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ನಾನು ಮಾಲ್ಟ್ ರೆಡಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ. ಸೊ ಇದನ್ನು ಒಂದು ಆಲ್ಮೋಸ್ಟ್ 2.5 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಬಟ್ ನನಗೆ ಇದನ್ನು ನನ್ನದೇ ಆದ ಒಂದು ಬ್ರ್ಯಾಂಡಲ್ಲಿ ಒಂದು ಪೌಚಸ್ನ ಒಂದು ಸ್ಟಿಕ್ಕರಿಂಗಲ್ಲಿ ಮಾಡಿಸಿ ಕೊಡಬೇಕನ್ನೋದು ನನ್ನ ಆಸೆ ಆಗಿತ್ತು. ಅದೇ ಥರ ಇಲ್ಲಿರುವಂತಹ ಅಂದರೆ ನಾನು ಹುಣಸೂರಿನಲ್ಲಿರುವಂಥ ದೊಡ್ಡ ದೊಡ್ಡ ಶಾಪ್ಗಳು, ಮೆಡಿಕಲ್ಸ್ಗಳು ಇಲ್ಲೆಲ್ಲ ಕೊಡಬೇಕನ್ನೋದು ನನ್ನ ಆಸೆ ಆಗಿತ್ತು. ಸೊ ಅದನ್ನು ನಾರ್ಮಲಾಗಿ ಹಾಗೆ ಕೊಟ್ಟರೆ ಅದಕ್ಕೆ ಕ್ವಾಲಿಟಿ ಜೊತೆಗೆ ಅದರದ್ದು ಒಂದು ಔಟ್ಲುಕ್ ಏನಿದೆ ಅದನ್ನು ಚೇಂಜ್ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಜೊತೆಗೆ ಔಟ್ಲುಕ್ಕು ಕೂಡ ಚೆನ್ನಾಗಿ ಕೊಡಬೇಕನ್ನೋದು ನನ್ನ ಆಸೆ ಆಗಿತ್ತು. ಬೇಕನ್ನೋದು ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಅದರಂತೆ ಪೌಚಸ್ನ ನಾನು ರೆಡಿ ಮಾಡಿಸ್ತಾ ಇದ್ದೆ. ಈ ಪೌಚಸ್ನ ಒಂದು ರಿಸೀವ್ ಮಾಡ್ಕೊಬೇಕಾದ್ರೆ ನಾನು ಮನೆಯಲ್ಲಿ ಇರಲಿಲ್ಲ. ಬಟ್ ಎಷ್ಟೊತ್ತಾದರೂ ನೋಡಲೇಬೇಕಂತ ಅನ್ನೋ ಆಸೆ ಇಟ್ಕೊಂಡು ಆಲ್ಮೋಸ್ಟ್ ಒಂದು ಲೇಟ್ ನೈಟ್ ಆಗಿತ್ತು. ಅಂದರೆ ಒಂದು 12:30 ಅಂತಲೇ ಹೇಳ್ಬೋದು. ಅಷ್ಟು ಲೇಟ್ ಆಗಿತ್ತು. ಆದರೂ ಪರವಾಗಿಲ್ಲ, ನಾನು ಇವತ್ತು ಮನೆಗೆ ಹೋಗಿ ನೋಡಲೇಬೇಕು ಅಂತ ಹೇಳಿ ಫೈನಲಿ ಮನೆಗೆ ಬಂದು ಅಷ್ಟೊತ್ತಲ್ಲೇ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಬ್ರ್ಯಾಂಡ್ ಹೆಸರಲ್ಲಿರುವಂಥ ಈ ಪೌಚ್ನ ನನ್ನ ಕೈಯಲ್ಲಿ ಇಟ್ಕೊಂಡಾಗ ನನಗೆಷ್ಟು ಒಂದು ಖುಷಿ ಆಯಿತು ಅಂತ ಅಂದರೆ ಆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಆ ರೀತಿ. ನಿಜವಾಗ್ಲೂ ಅಲ್ವಾ, ನಾವು ಮಾಡುವಂಥ ಒಂದು ಕೆಲಸದಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಆ ಒಂದು ಹೆಜ್ಜೆನ ನಾವು ಇಟ್ಟಾಗ ಅದು ಆಗೋ ಖುಷಿನೇ ಬೇರೆ ಥರ ಬಿಡಿ ಅಲ್ವಾ. ಅದೇ ಥರ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವತ್ತು. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇರುವಂತಹ ಕೆಲಸ ಇದು. ಅಷ್ಟು ಸುಲಭ ಆಗಿರಲಿಲ್ಲ. ಈ ಒಂದು 2.5 ವರ್ಷದ ನನ್ನ ಜರ್ನಿಲಿ ಸಿಕ್ಕಾಪಟ್ಟೆ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ದೀನಿ. ಎಲ್ಲ ಥರದ ಮಾತುಗಳನ್ನ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಅಂದರೆ ಯಾವ ರೀತಿ ಜನಗಳು ನಮ್ಮನ್ನ ಪ್ರಿಡಿಕ್ಟ್ ಮಾಡ್ತಾರೆ ಅಂತಂದರೆ, ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲನೂ ಅಂದ್ಕೊಂಡ್ಬಿಡ್ತಾರೆ. ನಾವಿಲ್ಲೇನೋ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಯಾವ ಇಂಟೆನ್ಷನ್ನ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯೇ ಬಿಂಬಿಸ್ಬಿಡ್ತಾರೆ. ಸೊ ನನ್ನ ಲೈಫಲ್ಲೂ ನನ್ನ ಕೆಲಸಕ್ಕೆ ಅದೇ ರೀತಿ ಆಗಿದ್ದು. ಏನಕ್ಕೆ ಬೇಕು ಅವಳಿಗೆ ಆ ಥರ ಅಂತಂದರೆ, ಇವಾಗ ಟಚ್ ವುಡ್ ನನಗೆ ದೇವರು ಒಳ್ಳೆ ಲೈಫೇ ಕೊಟ್ಟಿದ್ದಾರೆ ಆಯಿತಾ. ಜೀವನದಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋ ನನಗೆ ಛಲ ಇದೆ. ಆ ಒಂದು ಆಸೆ ಇಟ್ಕೊಂಡು ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ ಹೊರತು ಇನ್ನೇನೋ ಸಂಪಾದನೆ ಮಾಡಿಬಿಟ್ಟು ಇನ್ನೇನೇನೋ ಮಾಡಿಬಿಡ್ಬೇಕು ಆ ಥರ ಎಲ್ಲ ಖಂಡಿತವಾಗ್ಲೂ ಇಲ್ಲ. ಹಾಗಂತ ಫ್ರೀ ಮಾಡ್ತಿದ್ದೀರಾ ಅಂತೆಲ್ಲ ಕೇಳೋಕ್ಕೆ ಹೋಗ್ಬಿಡಿ. ಯಾಕಂದರೆ ಯಾವುದೇ ಕೆಲಸ ಆದರೂ ಫ್ರೀ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಲ್ವಾ. ನಾವು ಮಾಡೋ ಕೆಲಸಕ್ಕೆ ನಮ್ಮ ಶ್ರಮಕ್ಕೆ ಎಷ್ಟು ಸಿಗಬೇಕೋ ಅಷ್ಟು ಸಿಗಲೇಬೇಕಾಗುತ್ತೆ. ಅದನ್ನು ಅಂದರೆ ನಮ್ಮ ಶ್ರಮಕ್ಕೆ ತಕ್ಕಂತೆ ನಮಗೆ ಸಿಕ್ಕಿದಾಗ ಮಾತ್ರನೇ ಆ ಕೆಲಸಕ್ಕೂ ಒಂದು ಅರ್ಥ ಸಿಗೋದು, ಅದಕ್ಕೂ ಒಂದು ಮೌಲ್ಯ ಅಂತ ಸಿಗೋದು. ಹಾಗಾಗಿ ನನಗೆ ಒಂದು ನನ್ನ ಕೆಲಸಕ್ಕೆ ತಕ್ಕಂತೆ ನನ್ನ ಶ್ರಮಕ್ಕೆ ಏನಿದೆ, ನಾನು ಕೊಡೋ ಕ್ವಾಲಿಟಿಗೆ ಇದಕ್ಕೆ ಮಾತ್ರ ನಾನು ತಗೊಳ್ತಾ ಇದ್ದೀನಿ ಹೊರತು ತುಂಬ ಮಾರ್ಕೆಟಲ್ಲಿ ಇರುವಂಥ ಬೇರೆ ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡೋ ರೀತಿಯಲ್ಲಿ ಏನು ಖಂಡಿತವಾಗ್ಲೂ ಇರಲ್ಲ. ಆದರೆ 100% ನಾನು ಹೇಳ್ತೀನಿ, ನೀವು ಏನು ದುಡ್ಡನ್ನ ಪೇ ಮಾಡ್ತೀರಾ ಅದಕ್ಕೆ ಡಬಲ್ಲಾಗಿ ನಿಮ್ಮ ಹೆಲ್ತನ್ನ ನೀವು ಪಡ್ಕೊತೀರಾ. ಸೊ ಇಷ್ಟು ದುಡ್ಡು ಖರ್ಚು ಮಾಡಿ ಅನ್ನೋ ಒಂದು ಏನು ಅನಿಸುತ್ತೆ, ಖಂಡಿತವಾಗ್ಲೂ ಆ ಥರ ಇರಲ್ಲ. ಒಳ್ಳೆ ಆರೋಗ್ಯ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಅದೇ ನನ್ನ ಉದ್ದೇಶ ಕೂಡ. ಆ ಉದ್ದೇಶ ಇಟ್ಕೊಂಡೇ ನಾನು ಈ ಕೆಲಸನ ಶುರು ಮಾಡಿದ್ದಂಥದ್ದು. ಈ 2.5 ವರ್ಷದಲ್ಲಿ ನನಗೆ ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂಸ್ನ ನನಗೆ ಕೊಟ್ಟಿದ್ದಾರೆ ಕಸ್ಟಮರ್ಸು. ಆ ಒಂದು ರಿವ್ಯೂಸ್ನ ಇಟ್ಕೊಂಡೇ ನಾನು ಈ ಧೈರ್ಯನ ಮಾಡಿರೋದು. ಓಕೆ, ನಾನು ಮಾಡ್ತಾ ಇರೋ ಕೆಲಸ ತುಂಬ ಒಳ್ಳೆಯದಾಗಿದೆ, ಚೆನ್ನಾಗಿದೆ, ಒಳ್ಳೆ ಗುಣಮಟ್ಟವಾಗಿದೆ. ಸೊ ಕ್ವಾಲಿಟಿ ಅನ್ನೋದಿದೆ ಯಾವತ್ತೂ ದೇವ್ರ ಕೈ ಹಿಡಿತಾರೆ ಅನ್ನೋ ನಂಬಿಕೆಯಿಂದ ನಾನು ಈ ಒಂದು ಹೆಜ್ಜೆನ ಇಟ್ಟಿದ್ದೀನಿ. ಸೊ ಎಲ್ಲರ ಒಂದು ಬ್ಲೆಸ್ಸಿಂಗ್ಸ್ನ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಈ ರಾಗಸುಧಾ ಹೆಲ್ತ್ ಮಿಕ್ಸ್ನ ಬೆನಿಫಿಟ್ಸ್ ಏನಿದೆ ಪಡ್ಕೊಳ್ಳೇಬೇಕು. ಯಾಕಂದರೆ ನಾವು ಹೆಲ್ದಿಯಾಗಿದ್ದರೆ ಅಲ್ವಾ ಬೇರೆ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೆಲ್ತ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಲೈಫಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.